ಕದಂಬ ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ಆಶ್ರಯದಲ್ಲಿ ಕರುನಾಡ ಕನ್ನಡಿಗರ ರಾಜಧಾನಿ ಬನವಾಸಿಯ ಶ್ರೀ ಮಧುಕೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ರಾಜ್ಯ ಮಟ್ಟದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ದ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಸುಪ್ರಸಿದ್ಧ ಗೌಡಿಗೆರೆ ಶ್ರೀ ಚಾಮುಂಡೇಶ್ವರಿ ಶ್ರೀ ಬಸವಪ್ಪನವರ ಶ್ರೀ ಕ್ಷೇತ್ರದ ಶ್ರೀಗಳಾದ ಡಾಕ್ಟರ್ ಮಲ್ಲೇಶ್ ಗುರೂಜಿ ನಾಡು ನುಡಿ ನೆಲ ಜಲದ ಬಗ್ಗೆ ಹೋರಾಟ ಮಾಡಿ ಅಮರರಾಗಿ ಇಂದಿಗೂ ಇತಿಹಾಸ ಪುಟಗಳಲ್ಲಿ ದಾಖಲೆ ಬರೆದಿರುವ ರಾಜ ಪರಾಕ್ರಮಿ ಮಯೂರ ವರ್ಮರವರ ಪ್ರತಿಮೆ ಇಲ್ಲದಿರುವುದು ಕರುನಾಡಿನ ಸೌಭಾಗ್ಯವೇ ಸರಿ ಎಂದು ವಿಷಾದಿಸಿದರು. ಕನ್ನಡಿಗರ ರಾಜಧಾನಿ ಬನವಾಸಿಯಲ್ಲಿ ಇತಿಹಾಸ ಸಾರುವ ಮಯೂರ ವರ್ಮರ ಕಂಚಿನ ಪ್ರತಿಮೆಯಾಗಬೇಕು ಎಂದು ಆಶಯವನ್ನು ವ್ಯಕ್ತಪಡಿಸಿ, ಕಂಚಿನ ಪ್ರತಿಮೆ ಮಾಡಿದ್ದೇ ಆದರೆ ಶ್ರೀ ಚಾಮುಂಡೇಶ್ವರಿ ಶ್ರೀ ಬಸಪ್ಪನ ಕ್ಷೇತ್ರದಿಂದ 1 ಲಕ್ಷ ರು ದೇಣಿಗೆ ನೀಡಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಸಾರಿಕಾ ವಿನಾಯಕ ಸೋಬಾರ್ ಅವರು 50,000 ರು, ಚನ್ನಪಟ್ಟಣದ ಡಾಕ್ಟರ್ ಲೋಕಾನಂದರವರು 10,000 ಘೋಷಣೆ ಮಾಡಿದರು. ಸಮಾರಂಭದಲ್ಲಿ ಕದಂಬ ಸಂಸ್ಥಾಪಕ ಅಧ್ಯಕ್ಷ ನಾ ಅಂಬರೀಶ್, ರಾಜ್ಯಾಧ್ಯಕ್ಷ ಕದಂಬ ಶಿವಕುಮಾರ್, ಯುವ ಘಟಕದ ರಾಜ್ಯಾಧ್ಯಕ್ಷ ಪಿ ಅಶ್ವಥ್, ಮುಖಂಡರುಗಳಾದ ಚಿಕ್ಕ ವೆಂಕಟಪ್ಪ, RS ಶಿವಕುಮಾರ್, ದೀಪಕ್ ಬಂಗ್ಲೆ, ಸತೀಶ್ ನಾಯ್ಕ, ಪ್ರಸಾದ್ ನಾಯ್ಕ, ರವಿ ಪೂಜಾರಿ ಹಾಗೂ ವರದರಾಜು ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಕದಂಬ ಸೇನೆಯ ಪದಾಧಿಕಾರಿಗಳು ತಾಲೂಕಿನ MLA ಅವರಾದಂಥ ಶಿವರಾಮ್ ಹೆಬ್ಬಾರ್ ಅವ್ರ ಹತ್ರ ಒಂದು ಹರಕೆ ಇಟ್ಟರು. ನಾನು ಮನವಿ ಅಂತ ಹೇಳಲ್ಲ, ಹರಕೆ ಅಂತ ಹೇಳ್ತೀನಿ. ಹರಕೆ ಇಟ್ಟು ನಾವು ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು, ತಾಲೂಕು ಎಲ್ಲ ಜಿಲ್ಲಾಡಳಿತದ ಮುಂದೆ ಪುತ್ಥಳಿ ಇರಬೇಕು ಅಂತ ಕೇಳ್ಕೊಂಡ್ರು. ಆದರೆ ಆ ಪುತ್ಥಳಿ ಅವರು MLA ಅವರು ಒಂದೇ ಒಂದು ಮಾಹಿತಿ ಕೊಟ್ಟರು, ಮೊದಲು ನಾವು ಬನವಾಸಿ ಮಾಡುವ ಕದಂಬವ್ರದ, ಅನಂತರ ನಾವು ಬೇರೆ ಕಡೆ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ನನ್ನದೇ ಒಂದು ವಿನಂತಿ, ನಾವು ಸರ್ಕಾರಕ್ಕೆ ನಾವೇನು ಅರ್ಕೆ ಹೇಳಿದವೋ ಅದನ್ನು ನನ್ನ ಕಡೆಯಿಂದ ಈ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಶಿವಕುಮಾರ್ ಹತ್ರ ನಂದೊಂದು ಅರ್ಕೆ, ನಾವು ಸರ್ಕಾರದಲ್ಲಿ ಹೇಳೋ ಬದಲು ನಿಮ್ಮ ಸೇನೆ ಏನಿದೋ ನಿಮ್ಮ ಸೇನೆದೇ ಒಂದು ಮುನ್ನುಡಿ ಇರಲಿ ಬನವಾಸಿಲಿ ಅಂತ ನಂದೊಂದು ಅರ್ಕೆ. ನಾನು ಈ ಕದಂಬ ಪುತ್ಥಳಿಯ ಕಂಚಿನ ಪ್ರತಿಮೆಗೆ ನನ್ನ ಕ್ಷೇತ್ರದ ವತಿಯಿಂದ, ನಮ್ಮ ಧಾರ್ಮಿಕ ಕ್ಷೇತ್ರದ ವತಿಯಿಂದ 1 ಲಕ್ಷದ 1 ರುಗಳನ್ನು ನಾನು ಕೊಡೋಕ್ಕೆ ನಾನು ಇಚ್ಛೆ ಪಡಿಸ್ತೀನಿ ನಮ್ಮ ಕ್ಷೇತ್ರದ ವತಿಯಿಂದ. ಇದಕ್ಕೆ ನೀವೆಲ್ಲರೂ ಈ ಸೇನೆಯ ಎಲ್ಲ ಜಿಲ್ಲಾಧ್ಯಕ್ಷರುಗಳು ನನ್ನ ಮನವಿ, ನಿಮ್ಮ ಕೈಲಾದಷ್ಟು ನಿಮ್ಮ ಜಿಲ್ಲೆಯಿಂದ ಆದಷ್ಟು ಹರಕೆಯ ಹಣ ಅಂತ ಪಡೆದು ಮೊದಲೇ ಈ ಪುತ್ಥಳಿನ ಕಂಚಿನ ಪುತ್ಥಳಿಯನ್ನು ಮುಂದಿನ ವರ್ಷ ಆದಷ್ಟು ಪ್ರಯತ್ನ ಪಟ್ಟು ನವೆಂಬರ್ 1ನೇ ತಾರೀಕಿಗೆ ನಾವು ಇಲ್ಲಿ ಲೋಕಾರ್ಪಣೆ ಮಾಡೋಣ ಬನವಾಸಿಲಿ ಅಂತ ಹೇಳ್ತಾ, 2ನೇ ಪುತ್ಥಳಿಯನ್ನು ನನ್ನ ತಾಲೂಕಾದಂಥ ಚನ್ನಪಟ್ಟಣದಲ್ಲಿ ನಿರ್ಮಾಣ ಮಾಡಲು ಉದ್ದೇಶಲಾಗ್ತದೆ. ನಾನು ಶಿವಕುಮಾರ್ ಹತ್ರ ನಾನು ಮಾತಾಡಿ ನಮ್ಮ ತಾಲೂಕಿನ ಸಂಘಟಕರನ್ನು ನಮ್ಮ ಕ್ಷೇತ್ರಕ್ಕೆ ಕರೆಸಿ ನಾನು ಮಾತಾಡ್ತೀನಿ. ಇಷ್ಟೇ ನಾನು ಹೇಳೋದಕ್ಕೆ ನಾನು ಇಚ್ಛೆ ಪಟ್ಟಿದ್ದು.